ವೃತ್ತಿ ಉಪಹಿತ ಚೇತನ ಹೊರಗ್ ಬಂದು ನನಗ್ ನಾನಾ ಹೇಳ್ಕೊಂಡಾಗ ನನಗ್ ಭಾಸ ಆಗತೈತಿ. ಹ್ಮ್ ಏನ್ ಗುರುವೆ ನಮ್ಗ ಏನ ಸಾಕ್ಷಿ ಚೇತನ ಮುಖ್ಯ ಅಂದ್ರ ನಮ್ಮ ಆತ್ಮದ ಏನ್ ಇದು ಇರ್ತೈತಲ್ರಿ ಅದು ವೃತ್ತಿ ಉಪಹಿತ ಚೇತನ ಮುಖಾಂತರ ಹಿಂಗ್ ಹೊರಗ್ ಬಂದಂಗಾಗಿ ಏನ್ರಿ ಈ ಹೆಂಗ ಈ ಪ್ರತಿಧ್ವನಿ ಆಗೋ ಚಪ್ಪಾಳಿ ಬಡೋದ್ ಹೆಂಗ ಆಗತ್ ನೋಡ್ರಿ ಹಂಗತೆ ಅನಿಸಿ ಆ ಪಂಚಾಕ್ಷರಿ ಮಂತ್ರ ನನಗ್ ನಾನಾ ಹೇಳ್ಕೊಂಡಂಗ ನನಗ್ ನಾನಾ ಶಿವ ಅಂದಂಗ ನನಗ್ ನಾನಾ ಅಂದಂಗ ನನಗದು ಆ ಟೈಪ್ ತಿಳಿಯಾಕೈತಿ ನನಗೆ. ಹೌದಲ್ರಿ? ನೀವು ಮಾಡುವ ಎಲ್ಲ ಸಾಧನೆ ನಿಮಗಾಗಿಯೇ ಮಾಡ್ತೀರಿ, ಅನ್ನುವಾಗ ನೀವೇ ಮಾಡ್ತೀರಿ, ಹ್ಞೂನ್ರಿ ನಿಮ್ಮಿಂದಲೇ ಮಾಡ್ತೀರಿ, ಹಾ ನಿಮ್ಮನ್ನೇ ನೋಡ್ತೀರಿ. ಹಾ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಿನ್ನಿಂದ ನಿನಗಾಗಿ ಹಾ ನಿನ್ನನ್ನೇ ನೋಡುವುದಕ್ಕಾಗಿ ನೀನೇ ಮಾಡ್ತಾ ಇದ್ದೀಯ. ನಾವ್ ಈ ದಿನ ಓಂ ನಮ ಶಿವ ಅಂತಂದ್ರ ಶಿವ ಎಲ್ಲೇ ಹೊರಗದಾನ ಅಂತ ಹೇಳ್ಕೊಂಡು ಹಿಂಗ್ ಮಾಡ್ತಿದ್ವಿ ಅಲ್ರಿ. ಈಗ ನಮ್ಗೆ ಈ ಬ್ರಹ್ಮಜ್ಞಾನ ಪಾಠ ಕೇಳಿ ಕೇಳಿ ಆ ಸಾಕ್ಷಿ ಚೇತನ ಇಲ್ಲೇ ನಿನ್ನೊಳಗನ ಐತಿ. ಅದು ಹೆಂಗ್ ಹೊರಗ್ ಬರ್ತೈತಿ ಅಂದ್ರ ಉಪಯುಕ್ತ ಚೇತನ ಮುಖಾಂತರ ವೃತ್ತಿ ಉಪಯುಕ್ತ ಚೇತನ ಮುಖಾಂತರ ಅದು ಭಾನ ಆಗಿ ನಿಮ್ಗನ ಕಾಣಕತೈತಿ ಅಂತ ನಿಮಗೆ ಮತ್ ನಿಮ್ಮ ಬಿಂಬ ನೀವೇ ಪ್ರತಿಬಿಂಬ ನಮ್ಮ ಬಿಂಬ ನಮ್ಗ ಕಾಣಕತೈತಿ ಅನ್ನುವಂಗ ನನಗ್ ಭಾಸ ಆಗತೈತಿ ನೋಡುಗುರು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅನುಭವಿಸಿದ್ದು ಏನ್ರಿ ದಿವ್ಸ ಕೇಳ್ತಿದ್ದೇನ್ರ ಇವತ್ತೇನೈತಿ ಬಳದ್ ಕುಂತಿಲ್ಲ ಸ್ವಲ್ಪ ಕುಂತ ಹಂಗ ಆ ವಿಚಾರಕ್ಕೆ ಹೋದ್ ಮನಸ್ಸು. ಈಗ ನಾನು ಜುಲೈ ತಿಂಗಳದ 2-3ನೇ ತಾರೀಕಿನ ಈ ಸಾಕ್ಷಿ ಉಪಹಿತ ಚೇತನ ಈಸ್ತಿನ ಬೇರೆ ಬೇರೆ ಹೆಸರು ಇದ್ವಲ್ಲ ಅವು ಎಲ್ಲವೂ ಒಂದೇ ಅಂತ ಹೇಳಾಕತ್ತೀರಿ. ಈಗ ಆ ರೂಪದೊಳಗ ನನಗ್ ಹಿಂಗ್ ಗೋಚರ ಆಗತೈತಿ ನೋಡುಗುರು. ಪರಮಗತಿ ಪ್ರಾಪ್ತಿ. ನೋಡ್ರಿ ಒಳ್ಳೆ ಬೆಳವಣಿಗೆ ನೋಡ್ರಿ. ಅದಕ್ಕಾಗಿ ಹಿಂಗಾಗಿ ಆನಂದ ಆಗಿ ಅದಕ್ಕೆ ಗುರುವಿನ ಕೂಡ ಹಂಚಿಕೊಳ್ಳೋಣ ಅಂತ ಅನ್ನೋದಕ್ಕ ಆನಂದ ಆಗಿದ್ದ ಹೆಂಗಿರ್ತದ ಅಂದ್ರ ಕಡ್ಡಿ ಕೊರದಂಗ ಇರ್ತದ ಇದು. ಕರೆಕ್ಟ್ ನಿಲ್ಬೇಕಲ್ಲ ಇದು ಅನುಭವ ಹೋಗಿರ್ತೈತಿ. ಆಮೇಲೆ ಈ ನಿನ್ನೆ ಒಂದು ಟಿವಿಯಾಗ ಅಥವಾ ಏನೋ ಒಂದ್ ನೋಡು ಮುಂದಾಗ ಅವರು 3 ಭಾಗದದ್ದು 3 ಭಾಗದಾಗ ಒಂದು ಭಾಗ ತೆಗಿಬೇಕು, ಇದ್ರಾಗ ಏನೇನೈತೆ ಅಂತ ಹಂಗ ಏನು ಹೇಳ್ತಿದ್ರು. ಅಂದ್ರ ನನ್ನ ವೃತ್ತಿ ಮುಖಾಂತರ ನಾ ಏನ್ ಹೇಳಿದ್ ನೋಡ್ರಿ ಅವ್ರ ಅದನ್ನ ಮುಟ್ಟಿದ್ರು ನೋಡ್ರಿ. ಬಿ ಬಾಗ್ಲ ಅಂತ ನಾ ಅಂದ್ಕೊಂಡು ನಾ ಹೇಳಿದ್ ನಮ್ಮ ಹುಡುಗರಿಗೆ. ಅವ್ರು ಆ ಬಿ ಬಾಗ್ಲ ಅನ್ನೋದನ್ನ ಅವ್ರು ಓಪನ್ ಮಾಡಿದ್ರು. ಅಂದ್ರೆ ಇದರಿಂದ ಏನಾಗತ್ತೆ ಅಂದ್ರೆ ನಮ್ಮಲ್ಲಿ ಇರುವಂತ ಚೇತನಾ ಶಕ್ತಿ ವೃತ್ತಿ ರೂಪವಾಗಿ ಹೊರಗೆ ಬಂದು ವಾಕ್ಯ ಸಿದ್ಧಿಗಳ ಅಕ್ಕ ಅನ್ನೋದಕ್ಕೆ ಇದು ಇದು ಸಂಕ್ಷಿಪ್ತದ ಅದೇ ನಾನು ಪೂರಾ ಅಂತ ಹಂಗಿದೆ ಅಲ್ರಿ. ನೀವ್ ಹೇಳಂಗ ಗುರುವೆ ಕಡ್ಡಿ ಕೊರದಂಗ ಭಾಸ ಆಗುತ್ತದು. ಕಡ್ಡಿ ಕೊರದಂಗ ಅದು ಕಡ್ಡಿ ಕೊರದ್ ನಿಲ್ಬೇಕಾದ್ರ ನಮ್ಮ ಬುದ್ಧಿ ದೀಪ ನಿಂತಂಗ ಮನಸ್ಸು ಎರಡು ಎಣ್ಣೆ ಬತ್ತಿ ಉರಿದಂಗ ಉರಿಬೇಕು, ನಿರಂತರ ಜ್ಯೋತಿ ಆಗ್ಬೇಕು, ನಂದಾ ಜ್ಯೋತಿ ಆಗ್ಬೇಕದು. ಇದು ವಾಕ್ಸಿದ್ಧಿ ಅಂತಾರಲ್ಲಪ್ಪ ಇಂಥವ್ರು ನೋಡಪ್ಪ ಅಂತೇಳಿ ನನಗ ಅದು ಹೇಳೋ ಮುಂದಾಗ ಪೂರ್ಣ ಪ್ರಜ್ಞೆ ಇತ್ತು ಆ ಅಂಕಿ ಹೇಳಿದ್ ನಾನು. ಅವ್ರು ಕರೆಕ್ಟ್ ಆಗಿ ಅವ್ರು ಅದನ್ನ ಮುಟ್ಟಿಬಿಟ್ರು. ಮೊದಲೇ ತಯಾರಿ ಅದ, ಒಳ್ಳೆ ಉಪಾಸಕರದಿರಿ, ಒಳ್ಳೆ ಕರ್ಮಿಗಳದಿರಿ, ಜ್ಞಾನ ಆಗದ್ ನಿಮ್ಗೇನ್ ತಡ ಆಗಲ್ಲ. ಜ್ಞಾನ ಆಗ್ತದ, ಬಾನನು ಆಗ್ತದ. ಆ ಬಾನದೊಳಗೆ ನಿಲ್ಬೇಕಲ್ಲ. ಬಾನದೊಳಗೆ ನಿರಂತರವಾಗಿ ಅದ್ರಾಗೆ ನಿಲ್ಲಂತ ಕೆಲ್ಸ ಆಗ್ಬೇಕು. ಈಗ ಸಂಸಾರದಾಗ ಹೆಂಗ್ ನಿಂತಿರ್ತೀವಿ 24 ತಾಸು ಸಂಸಾರದ ಅವಶ್ಯಕತೆಗಳು ಪೂರೈಸುವುದಕ್ಕ ಯಾರು ಏನು ಹೇಳಿಲ್ಲ ಅಂದ್ರೂ ಕೇಳಿ ಅಭ್ಯಾಸ ಬಲ. ಅಭ್ಯಾಸ ಬಲ. ಈಗ ಸಂಸಾರದಾಗ ಹೆಂಗ್ ನಾವ್ ನಿರಂತರ ಕಾನ್ಸಂಟ್ರೇಷನ್ ಕೊಟ್ಟಿವಿ, ಅದೇ ರೀತಿ ಪರಮಾರ್ಥದೊಳಗ ಕಾನ್ಸಂಟ್ರೇಷನ್ ಲಿಂತ ಇರೋದ್ ಕಲಿಬೇಕು ನಾವು. ಕರೆಕ್ಟ್. ಮತ್ ನಮಗೀಗ ಇತ್ತಿತ್ತಲಾಗ ಯಾವ್ದೋ ಲೌಕಿಕವಾಗಿ ಯಾವ್ದೋ ರುಚಿಸೋದಿಲ್ಲ. ಈಗ ರುಚಿ ಕಡಿಮೆ ಹಾಕೊಂತ ಹೊಂಟೈತಿ. ಯಾವ್ದ ಅಪೇಕ್ಷೆಗೆ ರುಚಿ ಕಡಿಮೆ ಹಾಕೊಂತ ಅದೇ ವಾದ್ ಬಿಡಕ್ ಮರ ಅಂತ ಆಗಾಕತೈತಿ.
ರುಚಿ ಕಡಿಮೆ ಆಗ್ಯದ ಅಂತ ಹೇಳಕ್ಕೆ ಅದನ್ನು ಬಿಡಂಗಿಲ್ಲ. ಆ ಪಾತ್ರನು ಸಂಪೂರ್ಣ ಮಾಡ್ಬೇಕು, ಈ ಪಾತ್ರನು ಸಂಪೂರ್ಣ ಮಾಡ್ಬೇಕು, ಎರಡು ಮಾಡ್ಬೇಕು. ಶುದ್ಧ ಬ್ರಹ್ಮ ಪೀಠದ ಜ್ಞಾನ ಆಗ್ಯದ ಅಂತ ಹೇಳಕ್ಕೆ ಉದ್ದ ಎದ್ದು ಆದಂಗ ಹೋದ್ರ ಹೆಂಗ ಅಲ್ಲ ವಿಚಾರ ಹೇಳ್ತೇನೆ, ಒಮ್ಮೆಗೆ ಹಂಗ್ ಬಿಡೋದು ಬಿಡಕ್ ಆಗೋದಿಲ್ರಿ. ಬಿಡೋದಿಲ್ಲ, ದೇಶ ಒಳಗ್ ಹಿಂಗಿದೆ ಅಂತ ಅದೇ ರೀ ಅದೇ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಯಾಕಂದ್ರೆ ಶರೀರ ಪೋಷಣೆನೂ ನಡಿಬೇಕು, ಆತ್ಮೋನ್ನತಿನೂ ನಡಿಬೇಕು, ಎರಡು ನಡಿಬೇಕು. ಹೌದು, ಬಹಳ ಚಂದ ಹೊಂಟಾರ ಪಾಠ. ಆನಂದ ಐತೆ, ಆನಂದ ಐತೆ. ಈಗ ಉಪಾಸನ ಕಾಂಡ ಹೇಳಕತ್ತೀವಿ, ಜ್ಞಾನ ಕಾಂಡದ ಜೊತೆಗೆ ಮುಂದ ಈ ತಿಂಗಳು ನಡೆಸಿವಿ. ಅದು ಮುಂದ್ ಗೊತ್ತಾಗ್ತದ ನಿಮ್ಗೆ, ಅದ್ರೊಳಗ ಹೆಂಗ್ ನಿಲ್ಬೇಕು ಅನ್ನೋದಕ್ಕ ತರಬೇತಿ ಕೊಡ್ಲಕತ್ತೀವಿ. ಈಗ ಕರ್ಮದೊಳಗ ಪೂಜಾ ಮಾಡನ್ನ ಯಾರನ್ನ ಕುರಿತು ಪೂಜಾ ಮಾಡ್ಬೇಕು, ದೇವ್ರ ಪೂಜೆ ಮಾಡು. ಯಾವುದಕ್ಕೆ ದೇವ್ರ ಅನ್ಬೇಕಂತ ಗೊತ್ತಿರ್ಲಾರ್ದೆ ಸುಮ್ಮ ಹಂಗೆ ಪೂಜೆ ಮಾಡಿಸ್ತಿದ್ರು. ಈಗ ನಿಮ್ಗೆ ಏನಾಗ್ಯದ, ಮೊದಲೇ ಜ್ಞಾನಕಾಂಡ ಹೇಳಿದ್ದಕ್ಕ ದೇವ್ರಂದ್ರ ಏನು, ದೇವ್ರಂದ್ರ ಯಾರು ಅಂತ ಗೊತ್ತಾಗ್ಯದ. ಈಗ ನಿಮ್ಗ್ ಪೂಜೆ ಮಾಡೋದು ಸರಳ. ಈಗ ಗುರುವೆ ಸಾಕ್ಷಿ ಚೇತನ ಅಂತ ಹೇಳ್ತಾರಲ್ರಿ, ಪ್ಯೂರ್ ದೇವ್ರ ಅಂತ ನಾ ತಿಳ್ಕೊಂಡ್ಬಿಡ್ತೀನಿ. ಈಗ ಅದೇ ದೇವ್ರು. ಮತ್ತ ನಮ್ಮಲ್ಲಿರುವಂತ ಸಾಕ್ಷಿ ಚೇತನ ಏನೈತ್ ನೋಡ್ರಿ, ಅದೇ ದೇವ್ರು, ಅದೇ ದೇವ್ರು ಎಲ್ಲರೊಳಗೂ ಅದಾನ. ಎಲ್ಲರೊಳಗಿರೋನು ಅದೇ ದೇವ್ರ, ಸಾಕ್ಷಿ ಚೇತನನೇ ದೇವ್ರು. ಹಿಂಗಾಗಿ ಇದು ಸಾಕ್ಷಾತ್ಕಾರ ಆಗುವಂತ ಸನ್ನಿವೇಶ ನೋಡ್ರಿ ಗುರುವೆ, ಇದೆಲ್ಲ 100%. ಸಾಕ್ಷಾತ್ ಭಗವಂತನ ಸಾಕ್ಷಾತ್ಕಾರದ ಬಗ್ಗೆ ನನಗೆ ಹಿಂದೆ ಅದು ಎಷ್ಟ್ ತಪಸ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ನನಗ ಒಬ್ಬನೇ ಹಂಗ ಹಿಂಗ ಮಾಡೋದಾಗ ಸುಮಾರು 10 ವರ್ಷದ ಹಿಂದಿನ ಮಾತ್ರ ಭಗವಂತನ ಸಾಕ್ಷಾತ್ಕಾರ, ದೇವಿ ಸಾಕ್ಷಾತ್ಕಾರ ಅಂತಾರಲ್ಲ, ಅದಕ್ಕೆ ಎಷ್ಟ್ ತಪಸ್ ಮಾಡ್ಬೇಕು, ಏನ್ ಸುದ್ದಿ, ನಮ್ ಕಡೆನಾಗ ಈ ಜನರ ಆಗ್ಲಾರ ಮಾತ ಅಂತೇಳಿ ಹಂಗ ಒಂದ್ ಯಾವಾಗಾರ ಜಲಕ್ ಬಂದ್ ಹೋಗಿತ್ತು ವಿಚಾರ. ಅದು ಈಗ ಅದು ಭಗವಂತ ಆಟೋಮೆಟಿಕ್ ಕೂಡಿಸ್ಕೊಟ್ಟ. ನೀವು ಸಾಕ್ಷಾತ್ಕಾರ ಮಾಡ್ಕೊಂಡು ಇನ್ನೊಬ್ಬರಿಗೂ ಮಾರ್ಗದರ್ಶನ ಮಾಡಂತ ಗುರು ಆಗುವಂತ ಅವಕಾಶ ಈ ಜನ್ಮದ ಪಡ್ಕೊಂಡಿರಿ. ಭಾರಿ ಪುಣ್ಯವಂತರದಿರಿ ನೀವು. ಎಲ್ಲಾ ನಿಮ್ಮಂತರ ಆಶೀರ್ವಾದ ಗುರುವೆ. ಯಾವ ಜನ್ಮ ಪುಣ್ಯನ ನಿಮ್ಮಂತರದ ಸತ್ಸಂಗ ನಮಗ್ ಸಿಕ್ತು, ಹಿಂಗಾಗಿ ಜೀವನ ಪಾವನ ಹಾಕೊಂತ ತೆಗದಿ. ನಿಶ್ಚಲದಾಸ ಅಲ್ಲ, ನಿಶ್ಚಲ್ ದಾಸರು ನೀವ ಪೀತಾಂಬರ ಜನ ನೀವ ಈಗ ಸದ್ಯಕ್ಕ ಏನ್ರಿ ಆನಂದ ಐತ್ರಿ. ಏನ್ ಬಿಡಿಸಿಟ್ಟು ಹೇಳ್ಯಾರ್ರಿ ಅವ್ರು, ವಿಷಯ ಇಷ್ಟು ಚಂದ ತಿಳಿಸಿ ಹೇಳ್ಯಾರ. ಅದೇ ನನಗೆ ಏನ್ ವಿಚಾರ ಬರ್ತಂದ್ರೆ, ಈ ರಜ್ಜು ಸರ್ಪ ಈ ಇದ ಒಂದು ವಿಷಯನ ಎಷ್ಟ್ ನಮೂನಿ ಅಂತ ಕಿವಿಚಾಡ್ಯಾರ. ಏನ್ ಸುದ್ದಿ ಹಗ್ಗ, ಹಾವು, ಸರ್ಪ, ಉಪಯುಕ್ತ ಚೇತನ ಇದು ಕೇಳಾಕತ್ತ 4-5 ತಿಂಗಳ ಮ್ಯಾಲ ಆಗ್ತದು. ಆದ್ರೂ ಮತ್ತು ಒಂದ್ ದಿವ್ಸನೂ ಬ್ಯಾಸರ ಆಗಿಲ್ಲ. ಎಟ್ಟರೆ ಉದ್ದಿರ್ಬೇಕಿದ ಒಟ್ಟ ಹಾವು ಹಗ್ಗ ಇದನ್ನ ಇದ್ರಾಗನ ಎಷ್ಟು ನಮೂನಿ ವಿಚಾರಗಳಾಗಿ ಮತ್ತ ಪ್ರತಿ ಬಾರಿಗೂ ಹೊಸ ವಿಚಾರನ ಬರ್ತಾವ. ಹೌದಲ್ರಿ? ನಿಶ್ಚಲ್ದಾಸ ಹೇಳದಿದ್ರಕ್ಕಿಂತ ಇನ್ನೊಂದಿಟ್ಟು ಹೇಳಿಲಕತ್ತೀವಿ ನಾವ್ ಅದನ್ನ. ಅದೇ 4-5 ತಿಂಗಳಾಯ್ತು. ಈಗ ಅವ್ 2 ವಿಷಯ ಬಿಟ್ಟು ಬೇರೆ ವಿಷಯನೇ ಇಲ್ಲ. ಅದನ್ನ ಎಷ್ಟ್ ನಮೂನೆ ಜಗ್ಗ್ಯಾರ ಅಂತ ಲೆಕ್ಕಾರ. ಸುದ್ದಿ ಜ್ಞಾನ ಅನ್ನೋದು ಹಿಂಗ ನೋಡ್ರಿ. ಮತ್ತಾಗಿದೆ ಜ್ಞಾನ ಅಂತಂದ್ರ ಅದ್ಭುತ ಜ್ಞಾನ. ಮತ್ತೆ ಕಿಂಚಿತ್ ಬ್ಯಾಸರ ಇಲ್ರ, ಮತ್ತೆ ಬ್ಯಾಸರ ಇಲ್ಲ. ಬೆನ್ನ ತಂಗಿ ಕೇಳ್ತಿರಲ್ಲ ಆಗಿದ್ರಿ. ಮತ್ ಒಂದೇ ಏಕ ಟೈಮ್ದಾಗ ಒಂದ್ ತಾಸಿನೂ 1/4 ತಾಸಿನೂ ಏಕ ಟೈಮ್ ಹಾಕಿದ್ರೆ ನೀವು 2 ತಾಸು ಮಾಡಿದ್ರಲ್ಲ, ನಾ 2 ಟೈಮ್ 3 ಟೈಮ್ ಮಾಡ್ಕೊಂಡು ಫ್ರೀ ಇದ್ದಾಗ ಯಾಕಂದ್ರ ಅದು ಒಂದ್ ಚಾಪ್ಟರ್ ಕಂಪ್ಲೀಟ್ ಆಗೋ ತನಕ ಟೈಮ್ ತಗೋತದ. ಅರ್ಧಂಬರ್ಧ ಮಾಡಿದ್ರ ಅದು ಹೇಳೋದ ಹಂಗಾಗುದಿಲ್ಲ, ಕಳ್ಕೊಂಡ್ಬಿಡ್ತೀವಿ. ಹೌದೌದು, ಸ್ವಾದ ಇರಂಗಿಲ್ಲ. ಇವತ್ತೇನ್ ಹೇಳ್ಬೇಕತ್ತೀವಿ ಅದ್ರದ್ದು ಅರ್ಧ ಮಾಡಿ ನಾಳೆಗೆ ಅರ್ಧ ಹೇಳಿದ್ರ ಈಗ ಇದ್ದ ಸ್ವಾದ ಅದ ಅವತ್ ನಾಳೆಗೆ ಇರಲ್ಲ. ಹಂಗಾಗುದಿಲ್ಲ. ಮತ್ ನಾ ಪ್ರತಿ ಪಾಠದ ಕೊನೆ ನಿಮ್ ಶಬ್ದ ಬರುತ್ತಾನ ಕೇಳ್ತೀನಿ. ಮತ್ತೆ ಇನ್ನು ಒಂದ್ 3 ನಿಮಿಷದ ಐತೆ ಅಂದ್ರೆ ಸಹಿತ ಅದನ್ನ ಕೇಳೇ ಮುಗಿಸೇ ಹೇಳೋದ್ ಬ್ಯಾಸರ ಮಾಡ್ಕೊಂಡು ಇನ್ನ 10 ನಿಮಿಷ ಇರಕಲ್ಲ ಬಂದ್ ಮಾಡಿದೆ, ಅರ್ಧ ತಾಸು ಇರಾಕ ಬಂದ್ ಮಾಡ್ತೀನಿ. ಮಾಡಿದ್ರೆ ಮತ್ತ ಅದನ್ನ ಕೇಳೇ ಮುಂದ್ ಹೋಗುದು. ಇದೇ ತಪಸ್ಸು. ಮತ್ತ ಅದನ್ನ ಕೇಳೇ ಮುಂದ್ ಹೋಗುದು. ಗ್ರೇಟ್. ಆ ಲೆಕ್ಕಕ್ಕೆ ಇದ್ದೀನಿ ಒಟ್ಟ.
ಅದು ಆನಂದ. ಪರಮಗತಿ ಅನುಭವ ಪಡೆದಂತ ಶರಣರ ಪಾದಗಳಿಗೆ ಅನಂತ ಅನಂತ ಧನ್ಯವಾದಗಳು, ಅಭಿನಂದನೆಗಳು. ಆಶೀರ್ವಾದದಿಂದ ಸತ್ಯ ಶರಣರಪ್ಪ ನೀವೆಲ್ಲ. ನಿಜ ಶರಣ. ನಿಮ್ಮ ಕೃಪೆಯಿಂದ ಉಪನಿಷತ್ತುಗಳ ಪಾರಾಯಣ, ಭಗವದ್ಗೀತೆ ಪಾರಾಯಣ ಇವೆಲ್ಲ ನಮ್ಗ ಸಲೀಸಾಗಿ ಹೊಂಟಾವ ನೋಡ್ರಿ ಗುರುವೆ. ಸಲೀಸಾಗಿ ಮತ್ತ ನೀವ್ ಹೇಳಿದಂತ ಶಬ್ದ ವಾಕ್ಯಗಳು ಅದ್ರಾಗ ಬಂದೇ ಬಿಡ್ತಾವ. ನೀವ್ ಬೇಕಾದ ನೋಡ್ರಿ, ನೀವ್ ಹೇಳಿದ ಶಬ್ದನ ಅದ್ರಾಗ ಇರ್ತಾವ್ರಿ. ಮತ್ ನಿಮ್ ಕೂಡ ಸತ್ಸಂಗ ಆಗಲಾರ್ದ ಅದೇನು ನಾವ್ ಹೋಗಿದ್ರ ಅವ್ನ ಮುಟ್ಟಕ್ಕೂ ಹಾಕಿದ್ದಿಲ್ಲ ನಮಗ. ಸಾಧ್ಯನೇ ಇಲ್ರಿ. ಇದೇನು ತಿಳಿವಲ್ ಬಿಡಪ್ಪ ಅಂತ ಹಾಕಿದ್ರೆ ಈಗ ಅಂತ ಸಲೀಲವಾಗಿ ನಾವು ಪಾಠ ಹೇಳುವಾಗ ಹಿಂದ ದಾರ್ಶನಿಕರು ಪಾಳಿ ಹಚ್ಚಿರ್ತಾರತ್ತ, ನಂದೊಂದಿಟ್ಟು ಹೇಳು, ನನ್ನ ಹೆಸರು ಒಂದಿಟ್ಟು ತಗೋ, ನನ್ನ ವಿಷಯ ಒಂದಿಟ್ಟು ತಗೋ, ನನಗೊಂದಿಟ್ಟು ಹೇಳು. ಹಂಗ ಎಲ್ಲಾ ಓಸು ಮಂದಿದು ಕರ್ಕೊಂಡು ಹೇಳ್ಕೊಂಡು ನಮ್ದೇನದ ಎಲ್ಲಾ ಪ್ರಯತ್ನ ಒಂದಿಷ್ಟು ತಿಳ್ಕೊಬೇಕಾದ ಪ್ರಯತ್ನ ಮಾಡ್ಲಕತ್ತೀವಿ ಅಷ್ಟೇ. ಇವತ್ತು ಸಾಯಂಕಾಲ ಪಾಠ ಆಗಲಿಕ್ಕೆ ಕೇಳೋ ಮುಂದಾದ್ರೆ ಅರ್ಜುನ ಎಲ್ಲಾ ಜನರ ಪ್ರತಿನಿಧಿ. ಅವ ಕೃಷ್ಣನ ಮುಂದೆ ಪ್ರಶ್ನೆ ಹಾಕ್ಬೇಕಾರ ಅರ್ಜುನ ಎಲ್ಲಾ ಜನಗಳ ಪ್ರತಿನಿಧಿ. ಹೌದೌದು. ರೇಣುಕರ ಆ ಪ್ರಶ್ನೆ ಕೇಳ್ಬೇಕಾದ್ರೆ ಅಗಸ್ತ್ಯರು ಎಲ್ಲಾ ಜನರ ಪ್ರತಿನಿಧಿ ಅವರು. ಹೌದೌದು, ಕರೆಕ್ಟ್ ಕರೆಕ್ಟ್. ಇನ್ನೇನು ಹೇಳಿದ್ರಲ್ಲ ಆಗ ನಾ ಕೇಳಿದ್ರೆ ಹೌದು, ಆನಂದ ಅಂತ ಅನಿಸ್ತೇವೆ. ಇಡೀ ಬ್ರಹ್ಮಾಂಡದ ಎಲ್ಲಾ ಜೀವಿಗಳ ಪ್ರತಿನಿಧಿಯಾಗಿ ಅವರು ತಮ್ಮ ವೈಯಕ್ತಿಕ ಬೇಕಂದ್ರ ಹಂಗ ಕೇಳಿಲ್ಲ ಅವರು. ಜಗತ್ತಿನ ಉದ್ಧಾರಕ್ಕಾಗಿ ಪ್ರಶ್ನೆ ಹಾಕ್ಯಾರ. ಹೌದೌದು, ಜಗತ್ತಿನ ಉದ್ಧಾರಕ್ಕೆ ಪ್ರಶ್ನೆ ಹಾಕ್ಯಾರ. ಬಹಳ ಆನಂದ ರೀ, ಬಹಳ ಆನಂದ ಬರುತ್ತೆ. ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಆತ್ಮೋನ್ನತಿ ಸಾಧನೆ ಹೀಗೆ ಮುಂದೆ ವರಿತಾ ಆಶೀರ್ವಾದಪ್ಪ. ಪರಿಪೂರ್ಣ ದುಃಖ ನಿವೃತ್ತಿ ಆಗ್ಲಿ, ಪರಿಪೂರ್ಣ ಪರಮಾನಂದ ಪ್ರಾಪ್ತಿ ಆಗ್ಲಿ, ಹಾಗೆ ಶುದ್ಧ ಬ್ರಹ್ಮ ಸ್ವರೂಪ ಸಾಧನೆ ಪರಿಪೂರ್ಣ ಆಗ್ಲಿ ಅಂತ ಹಾರೈಸುತ್ತಾ ಇವತ್ತ ನಿಮಗೆ ಬಗ್ಗೆ ನಮಗ್ ಬಹಳ ಸಂತೋಷ ಆಯ್ತು. ನಿಶ್ಚಲ್ ದಾಸರಿಗೆ ತಲುಪಿತು ನಿಮ್ಮ ಒಂದು ಸಾಧನೆಯ ಆನಂದ. ಇನ್ನೊಂದು ವಿಚಾರ ಗುರುವೆ, ಇನ್ನೊಂದು ಆಶೀರ್ವಾದ ಮಾಡ್ರಿ. ನಾವು ನಾಳೆ ಸೋಮವಾರ ದಿವಸ ನೇಪಾಳ ಪ್ರವಾಸ ಹಾಕೊಂಡಿವಿ. ನೇಪಾಳ ಹೋಗಕತ್ತೀರಾ? ಪಶುಪತಿನಾಥ, ಆಮೇಲೆ ಜನಕ ಮಹಾರಾಜನ ಆಸ್ಥಾನ, ಅವ್ರು ಅಡ್ಡಾಡಿದಂತ ಭೂಮಿ ವಿದೇಹ ಏನ ಅಂತಾರ, ಜನಕ ರಾಜನ ಅರಮನೆ ಜನಕಪುರ ಅನ್ರಿ ಅದ. ಜನಕಪುರ ವಿದೇಹ ಇಲ್ಲೇ ಮಹಾರಾಷ್ಟ್ರ. ಹೌದನ್ರಿ? ಮಹಾರಾಷ್ಟ್ರ ವಿದೇಹ ಏನ್ ಸ್ಪೆಷಾಲಿಟಿ ಅಲ್ಲ ಅದು? ವಿದೇಹ ಅಂದ್ರ ಮಹಾರಾಷ್ಟ್ರ ನೋಡ್ರಿ. ಇನ್ನೊಂದು ಏನೋ ಶಬ್ದ ಅಂತಾರ ಅದಕ್ಕ, ವಿದೇಹ ಅದಕ್ಕೇನೋ ಒಂದ್ ಶಬ್ದ ಅಂತಾರೆ. ಅದೇನೋ ನೆನಪು ಬರ್ಲಕತ್ತದ, ಪೂರ ಭಯಕ್ ಐತದು. ಅದೊಂದು ಕ್ಷೇತ್ರನೇ ಐತಿ ನಮ್ದು, ಇದೈತದು ಏನ್ರಿ, ವಿದರ್ಭ. ವಿದರ್ಭ ಅಂತೇಳಿ ಒಂದ್ ಏರಿಯಾ ಐತ್ರಿ ಮಹಾರಾಷ್ಟ್ರದೊಳಗದ. ಅಲ್ಲಿ ಮಹಾರಾಷ್ಟ್ರದೊಳಗ ಆದ್ರೆ ವಿದರ್ಭದೊಳಗ ಪಾಂಡವರನ್ನ ಅರಗಿನ ಮನೆಯೊಳಗ ಹಾಕಿ ಅಲ್ಲೇನ ಬೆಂಕಿ ಹಚ್ಚಾಕ್ ನೋಡಿರಲ್ಲ, ಅದು ವಿದರ್ಭ ಬೇರೆ. ಅದು ವಿದರ್ಭ ಬೇರೆ, ವಿದೇಹ ಬೇರೆ. ವಿದೇಹ ಬೇರೆ. ವಿದೇಹ ಅಂದ್ರೆ ಏರಿಯಾ ಆಗಿರೋದು. ಇದು ಆಧ್ಯಾತ್ಮಿಕ ಶಬ್ದ ಅದು ಗುರು. ಹೌದನ್ರಿ? ಅದು ಏರಿಯಾ ಅಲ್ಲ. ವೈದೇಹಿ ವಿದೇಹ. ವೈದೇಹಿ ಅಂದ್ರೆ ಶೀತಾಗನ ವೈದೇಹಿ, ಲಕ್ಷ್ಮಿಗೂ ವೈದೇಹಿ, ಹಿಂಗ್ ಬರ್ತೈತಿ. ಸೀತಾ ಹುಟ್ಟಿದಂತ ಭೂಮಿಯೊಳಗೆ ಬಂದಂತ ಸ್ಥಳ ಜನಕಪುರ. ಜನಕ ಮಹಾರಾಜನ ಅರಮನೆ ಇದ್ರೆ ಅಲ್ಲೇ. ಆಮೇಲೆ ಶುಕಮುನಿಗಳು ಹೋಗಿ ಅಲ್ಲಿ ಜನಕ ಮಹಾರಾಜನ ಕೂಡ ಶಿಷ್ಯತ್ವ ತಗೊಂತಾರ ಅಲ್ಲಿ ಶುಕಮುನಿಗಳು. ಹೌದೌದು. ಅದಕ್ಕಂತ ಸ್ಥಳ ಅವ್ರ ಹೆಜ್ಜೆ ಇಟ್ಟಂತ ಸ್ಥಳ ಅಂತ ಹೇಳ್ಕಟ ಅಲ್ಲಿಗೆ ಹೋಗಕ್ ನಾವು ವಿಚಾರ ಮಾಡಿದ್ರಿ. ಜನಕ ಮಹಾತ್ಮರ ಅಡ್ಡಾಡಿದಂತ ಸ್ಥಳ ಅವೆಲ್ಲ. ಬ್ರಹ್ಮಜ್ಞಾನಿ ಜನಕ ಮಹಾರಾಜರು. ಹೌದ್ರಿ, ದೊಡ್ಡ ಮಹಾಬ್ರಹ್ಮಜ್ಞಾನಿಗಳು. ಜನಕ, ರಾಮ,
ಕೃಷ್ಣ, ಹಾ ವಸಿಷ್ಠ, ಇವ್ರು ಹೇಳಿರಲ್ಲ ಹಿಂದೆ ಹೇಳಿರಲ್ಲ ಒಂದೊಂದ್ ಟೈಪ್ ಭೋಗಿ, ತ್ಯಾಗಿ, ಕರ್ಮಿ, ಇನ್ನೊಂದ್ರೆ ಕರ್ಮಿ, ಕರ್ಮಿ. ಹಾ ಈ ರಾಜ, 4 ಟೈಪು ಬ್ರಹ್ಮಜ್ಞಾನಿಗಳು ಇದೆಲ್ಲ. ಬ್ರಹ್ಮಜ್ಞಾನಿ. ಹೌದು. ಕೃಷ್ಣಂ ಭೋಗಿ ಶುಕೋ ತ್ಯಾಗಿ, ವಸಿಷ್ಠ ಕರ್ಮ, ಇವ್ರು ನೃಪರು, ಇವರೆಲ್ಲ ರಾಜ. ರಾಮ ಮತ್ತು ಜನಕ ಇವರೆಲ್ಲ ಮಾವ ಹಳೆದರು, ರಾಜ. ಇವರೆಲ್ಲ ರಾಜಕೀಯ ಪಾಲಿಟಿಷಿಯನ್ಸ್. ಹೌದು. ಆಮೇಲೆ ಇಸ್ಲಾಂ ವಿಶೇಷ ಅಂದ್ರೆ ಅಯೋಧ್ಯ, ವಾರಣಾಸಿ ಅಂಕರ್ ಅದಾವ್ರೆ. ಚಿತ್ರಕೂಟಕ್ಕೆ ಹೋಗ್ಬೇಕಂತ ಲೆಕ್ಕ ಹಾಕೇನ್ರಿ. ಚಿತ್ರಕೂಟದೊಳಗ ಅಂದ್ರ ರಾಮ ಬಂದ್ ಅಲ್ಲಿ ಇರ್ತಾರೆ ವನವಾಸದ ಕಾಲದೊಳಗ. ಭರತಗ ಪಾದಕೆಗಳನ್ನ ಕೊಡ್ತಾನಲ್ರಿ. ಅಲ್ಲಿ ಜನಕ, ವಸಿಷ್ಠ, ವಿಶ್ವಾಮಿತ್ರರು ಎಲ್ಲಾರು ಕೂಡಿ 1 ವಾರಗಟ್ಲೆ ಸಭಾ ನಡೆದಿದ್ದಾರೆ ಅಲ್ಲಿ ಚಿತ್ರಕೂಟದೊಳಗ. ಬಹಳ ವಿಶೇಷ ಸ್ಥಳ ಅದು. ಜನಕ್ ಮಹಾರಾಜರು, ವಸಿಷ್ಠ, ವಿಶ್ವಾಮಿತ್ರರು ಅಲ್ಲಿಗೆ ರಾಮದೇವ್ರು ಅಲ್ಲೇ ಮೊದ್ಲ ಬಂದ್ ಇರ್ತಾರೆ. ಅಲ್ಲಿ ಭರತನ ಕೂಡ ಬಂದು ಅಲ್ಲಿ ವಾಪಸ್ ಕರ್ಕೊಂಡ್ ಹೋಗಾಕಂತ ಬಂದಿರ್ತಾರೆ ಅವ್ರು ಅಯೋಧ್ಯಕ್ಕ. ಅವ್ನ್ ಬರುವುಲ್ಲ ಅಂತಂತಾನ. ಲಾಸ್ಟಕ್ಕೆ ಪಾದಕ್ಕೆ ಕೊಡ್ತಾರೆ ಅಲ್ಲಿ. ರಾಮ ಪಾದಕ್ಕೆ ಭರತಗೆ ಕೊಟ್ಟು ಅವ್ರ ಮುಂದೆ ಅಯೋಧ್ಯ ಕಡೆ ಪ್ರಯಾಣ ಬೆಳೆಸ್ತಾರ. ಅದಕ್ಕ ಈ ಇತಿಹಾಸಕ್ಕ ಚಿತ್ರಕೂಟ ಬಹಳ ಪ್ರಮುಖವಾದಂತ ಸ್ಥಳ ಅದು. ಅದಕ್ಕೆ ಅಲ್ಲಿಗೆಟ್ ಹೋಗ್ಬೇಕಂತ ವಿಚಾರ ಇತ್ತೇನ್ರಿ. ನೋಡ್ರಿ 3 ಮಂದಿ ನಿಮ್ ಫ್ರೆಂಡ್ಸ್. ಹಾ ನಮ್ ಕಮಿಟಿಗಳ ಒಬ್ರು ನಮ್ಮ ಅವರದಾರೆ. ಅವರೊಬ್ರು ನೀನ್ ಬಾಗಲಕೋಟೆ ಹೋಗ್ತಾರೆ ಅಂದ್ರೆ ನಾವು ಸೋಮವಾರ ಒಳಗೆ 20 ದಿವಸದ ಎಸ್ಟಿಮೇಟ್ ಆಗಿರ್ಬೋದು. ನಿಮ್ಮ ಪ್ರಯಾಣ ಶುಭಕರವಾಗ್ಲಿ, ಯಶಸ್ವಿ ಆಗಲಿ, ಸುರಕ್ಷಿತವಾಗಲಿ, ಚೆನ್ನಾಗಿರ್ಲಿ. ನಿಮ್ಮ ಇಷ್ಟಾರ್ಥ ಈಡೇರ್ಲಿ. ಹೋಗಿ ಬರ್ರಿ, ಒಳ್ಳೇದಾಗ್ಲಿ. ಶರಣ. ಶರಣ. ನಮಸ್ಕಾರ. ನಮಸ್ಕಾರ.